ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವ್ಲಾಗ್ನಲ್ಲಿ ನಾನು ಏನು ನಿಮಗೆ ಹೇಳ್ತಾ ಇದ್ದೀನಿ ಹಾಗೇನೆ ವಿಡಿಯೋ ತೋರಿಸ್ತಾ ಇದ್ದೀನಿ ಅಂತಂದರೆ ಒಂದು ದೊಡ್ಡ ಟಾಸ್ಕ್ಗೆ ಕೈ ಹಾಕ್ತಾ ಇರೋದು ನಾನು. ಯಾವತ್ತೂ ಕೂಡ ಇಂಥ ಟಾಸ್ಕ್ ಮಾಡಿಲ್ಲ. ಟಾಸ್ಕ್ ಅಂದರೆ ಏನೋ ಸ್ಪರ್ಧೆಗೆ ಹೋಗ್ತಿದ್ದೀನಿ ಅಂತ ಅನ್ಕೋಬೇಡಿ, ಬಟ್ ಒಂಥರ ಇದು ಸ್ಪರ್ಧೆ ಥರನೇ ಇದೆ. ಏನಪ್ಪ ಅಂತಂದರೆ ಈ ಟಾಸ್ಕ್ ಏನು ಅಂತಂದರೆ ತೋರಿಸ್ತೀನಿ ನಿಮಗೆ, ಮಾಡಿ ತೋರಿಸ್ತೀನಿ. ಬಟ್ ಇದು ಮಾಡಲೇಬೇಕು ಅಂತ ಅಂದ್ಕೊಂಡು ನಾನು ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ದೆ. ಇವಾಗ ಇದೆಷ್ಟು ಹೊತ್ತು ತಗೊಳುತ್ತೆ ಅಂತ ಗೊತ್ತಿಲ್ಲ. ಈಗ ಆಲ್ರೆಡಿ 11:35 ಆಗಿದೆ. ನನಗೆ ಬೇರೆ ಆಫೀಸ್ ಇದೆ. 2 ಅಷ್ಟೊತ್ತಿಗೆ ರೆಡಿಯಾಗಿ ಆಫೀಸ್ ಹೊರಡಬೇಕು. ಇದೆಷ್ಟೊತ್ತು ತಗೊಳುತ್ತೆ ಏನು ಅಂತ ಗೊತ್ತಿಲ್ಲ. ಬಟ್ ಇದು ನಂಗೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ. ಹಾಗಾಗಿ ಆ, ಮಾಡೋಕ್ಕೂ ಎಕ್ಸೈಟೆಡ್ ಆಗಿದ್ದೀನಿ. ಆ, ಏನಪ್ಪ ಅಂತಂದರೆ ಊರಿಂದ ಹಲಸಿನ ಹಣ್ಣು ತಂದಿದ್ರು. ದೊಡ್ಡ ಹಲಸಿನ ಹಣ್ಣು. ಅದನ್ನು ಇವಾಗ ಓಪನ್ ಮಾಡಿ ಹಣ್ಣು ತಿನ್ನಬೇಕು, ಜೊತೆಗೆ ಅದನ್ನೊಂದು ಸ್ವಲ್ಪ ಎತ್ತಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಲ್ವಾ ಹಲಸಿನ ಹಣ್ಣು ಓಪನ್ ಮಾಡೋದು ಅಂತಂದರೆ ಎಷ್ಟು ದೊಡ್ಡ ಕೆಲಸ ಅಂತ. ಆಮೇಲೆ ಊರಲ್ಲೆಲ್ಲಾದರೆ ಅದು ಅದಕ್ಕೇನಂತ ಮುಟ್ಟದನೆ ಅಂತ ತುಳುವಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ನಂಗೆ ಗೊತ್ತಿಲ್ಲ. ಅದೊಂಥರ ಕತ್ತಿ ಥರ ಬರುತ್ತೆ, ಅದರಲ್ಲಿ ಕಟ್ ಮಾಡ್ತಾರೆ. ಬಟ್ ಇಲ್ಲಿ ಚೂರಿ ಮಾತ್ರ ಇರೋದು, ಅದರಲ್ಲಿ ಕಟ್ ಮಾಡಬೇಕು. ಪ್ಲಸ್ ಅದರದ್ದು ಅಂಟು ಮಾಯನ ಅಂತ ಹೇಳ್ತೀವಿ, ಅದಂತೂ ಸಿಕ್ಕಾಪಟ್ಟೆ ಕಿರಿಕಿರಿ. ಇದೆಲ್ಲ ಆಗಿ ಎಷ್ಟೊತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲ. ನಾನೊಬ್ಬಳೇ ಮಾಡೋಕ್ಕೆ ಹೋಗ್ತಿರೋದು. ಅಕ್ಷಯ್ ಆಲ್ರೆಡಿ ಆಫೀಸ್ ಹೋಗಾಗಿದೆ. ಎಷ್ಟೊತ್ತು ತಗೊಳುತ್ತೆ ಏನು ಅಂತ ಗೊತ್ತಿಲ್ಲ. ಬಟ್ ನಂಗೆ ಹಲಸಿನ ಹಣ್ಣು ಅಂದರೆ ತುಂಬ 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 ಇಷ್ಟ. ಫ್ರೂಟ್ಸಲ್ಲಿ ಯಾವ್ದು ಇಷ್ಟ ಅಂತಂದರೆ ನನಗೆ ಹಲಸಿನ ಹಣ್ಣು ತುಂಬ ಇಷ್ಟ. ಈ ಸೀಸನ್ ಬಂದರೆ ನಂಗೆ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಕೂಡ ನಾವು ಚಿಕ್ಕವ್ರು ಇರಬೇಕಾದ್ರೆ ನಮ್ಮ ಮನೆಯಲ್ಲೇ ಮರ ಇತ್ತು. ಅದರಲ್ಲಂತೂ ಸಿಕ್ಕಾಪಟ್ಟೆ ಹಲಸಿನ ಹಣ್ಣು ಆಗ್ತಿತ್ತು. ನಾವಂತೂ ಹಲಸಿನ ಹಣ್ಣು ತಿನ್ನೋದಕ್ಕೆ ಕಾಯ್ತಾ ಇರ್ತಿದ್ವಿ. ಅದರಲ್ಲೂ ಕೂಡ ಆ ಮರದ ಕೆಳಗಡೆ ಹೋಗಬೇಕಾದ್ರೆ ಸ್ಮೆಲ್ ಬರ್ತಿತ್ತು ನೋಡಿ, ಓ ಹಣ್ಣಾಗಿದೆ ತೆಗಿಬೇಕು ಅಂತ. ಹಂಗೆ ನಮ್ಮ ಪಕ್ಕದ ಮನೇಲಿ ಒಬ್ಬರು ಒಲ್ಲಿ ಅಂತ ಇದ್ರು. ಅವನು ಯಾವಾಗಲೂ ಅದನ್ನು ತೆಗಿಯೋದು. ಅವನು ಅವನಂತೂ ಒಳ್ಳೆ ಮಜಾ. ಹಲಸಿನ ಹಣ್ಣು ಮರದ ಮೇಲೆ ಹೋಗಿ ಅಲ್ಲೇನಾದರೂ ಹಣ್ಣಾಗಿದ್ದರೆ ಕೆಲವೊಂದು ಸಲ ಅದು ಸ್ವಲ್ಪ ಹಕ್ಕಿ ಏನಾದರೂ ಮುಟ್ಟಿದರೆ ತೂತಾಗಿರುತ್ತೆ, ಅಲ್ಲೇ ಓಪನ್ ಮಾಡಿ ಅಲ್ಲೊಂದು ಸ್ವಲ್ಪ ತಿಂದು ಬರೋದು. ನಾವು ಕೆಳಗಡೆ ಕಾತು ಅವ್ನಿಗೆ ಬೈಯೋದು, ಒಲ್ಲಿ ಒಂದ್ಸಲ ಕೆಳಗೆ ಬಾ, ಅದು ತೆಗೆದುಕೊಡು, ನಮಗೂ ಕೊಡು, ನೀನೇನು ತಿಂತಿದ್ಯಾ ಅಂತೆಲ್ಲ ಬೈತಿದ್ವಿ. ಕೆಳಗೆ ಬಂದಮೇಲೆ ಅವನೇನು ಮಾಡ್ತಿದ್ದ ಅಂತಂದರೆ ಅವನೇ ಓಪನ್ ಮಾಡ್ತಿದ್ದ. ಓಪನ್ ಮಾಡಿದ್ಮೇಲೆ ನಮ್ಮ ಕೈಗೆಲ್ಲ ಈ ಅಂಟು ಮುಟ್ಬಾರ್ದು ಅನ್ನುವಂಥದ್ದೆಲ್ಲ ಇರ್ತಿತ್ತಲ್ವ. ನಾವು ಅದನ್ನು ಓಪನ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಅವನೇನು ಓಪನ್ ಮಾಡಿಡ್ತಿದ್ದ ಅದನ್ನ ತಿಂತಿದ್ವಿ. ಅದಕ್ಕೆ ಅವನು ಏನು ಮಾಡ್ತಿದ್ದ ಅಂತಂದರೆ, ಯಾರು ಇದನ್ನು ಓಪನ್ ಮಾಡಿ ಎಲ್ಲ ಬಿಡಿಸಿ ಹಾಕ್ತಾರೆ ಅವ್ರಿಗೆ ಮಾತ್ರ ನಾನು ಕೊಡೋದು, ಇಲ್ದಿದ್ರೆ ಕೊಡಲ್ಲ ಅಂತ. ಹಾಗೆಲ್ಲ ಈಗ ಈ ಹಲಸಿನ ಹಣ್ಣು ನೋಡಿದಾಗ ಈ ಹಳೆ ಮೆಮೊರಿ ಎಲ್ಲ ನನಗೆ ನೆನಪಿಗೆ ಬರ್ತಾ ಇದೆ. ಇವಾಗ ಈ ದೊಡ್ಡ ಟಾಸ್ಕ್ನ ಮಾಡೋಕ್ಕೆ ಹೊರಟಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಅಂದಹಾಗೆ ನಾನು ಅನ್ಕೋತೀನಿ ಕೆಲವೊಂದು ಸಲ ಮೇಕಪ್ ಮಾಡಿಕೊಂಡು ವೀಡಿಯೋ ಮಾಡಬೇಕು ಅಂತ. ನನಗೂ ಸುಮಾರು ಜನ ಹೇಳಿದ್ರು, ಯಾವಾಗಲೂ ವಿದೌಟ್ ಮೇಕಪ್ ಬರಬೇಡಿ, ವಿತ್ ಮೇಕಪ್ ಕೂಡ ಬನ್ನಿ ಅಂತ. ಬಟ್ ನೀವೇ ಹೇಳಿ, ಮನೆ ಕೆಲಸ ಮಾಡಬೇಕಾದ್ರೆ ಮೇಕಪ್ ಮಾಡಿಕೊಂಡು ನೀಟಾಗಿ ಮಾಡೋದಕ್ಕೆ ಸಾಧ್ಯನಾ? ನನಗಂತೂ ಸಾಧ್ಯ ಇಲ್ಲ. ಅದು ಹೆಂಗೆ ಮಾಡೋಕ್ಕಾಗುತ್ತೆ? ಕೆಲಸ ಇರುತ್ತೆ. ಈ ಮೇಕಪ್ ಮಾಡಿಕೊಂಡು ವೀಡಿಯೋಗೆ ರೆಡಿಯಾಗಿ ನನ್ನ ಕಂಟೆಂಟ್ ಎಲ್ಲ ಹೆಂಗಿರುತ್ತೆ ಅಂತ ಅಂದರೆ, ಆಲ್ ಆಫ್ ಸಡನ್ ಇದು ಏನಾದರೂ ನೋಡಿದ್ನಾ ಇದನ್ನು ಮಾಡಿಬಿಡೋಣ ಅಂತ ಅನಿಸುತ್ತೆ. ಮೊದಲೇ ಪ್ಲ್ಯಾನ್ ಎಲ್ಲ ಏನಿರಲ್ಲ. ಇನ್ನು ಆ ಥರ ಸಡನ್ನಾಗಿ ಪ್ಲ್ಯಾನ್ ಬಂದಾಗ ಮೇಕಪ್ ಮಾಡಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ಮಾಡೋಷ್ಟು ಪೇಷನ್ಸ್ ಟೈಮ್ ಏನೂ ಇಲ್ಲ. ಇಷ್ಟ ಆದರೆ ನೋಡಿ ವಿಡಿಯೋ, ಇಲ್ಲಾದರೆ ಬಿಡಿ, ನಿಮ್ಮ ಇಷ್ಟ. ಇವಾಗಂತೂ ನಾನು ಹಲಸಿನ ಹಣ್ಣು ಓಪನ್ ಮಾಡೋಕ್ಕೆ ಹೋಗ್ತಿದ್ದೀನಿ, ನೀವು ನೋಡಿ. ನೋಡಿ, ನನ್ನ ಆಯುಧ ಎಲ್ಲ ರೆಡಿಯಾಗಿದೆ. ತೆಂಗಿನೆಣ್ಣೆ ಇಟ್ಟಿದ್ದೀನಿ, ಹಲಸಿನ ಹಣ್ಣು, ದೊಡ್ಡ ಹಲಸಿನ ಹಣ್ಣು, ಹಾಗೆ ಇಲ್ಲಿ ನೈಫ್ ಇದೆ. ಇದಕ್ಕೆ ಆಯಿಲ್ ಹಾಕಬೇಕು ಅಂತ ಇಟ್ಟಿರೋದು ನಾನು. ಆ ಪ್ಯಾಕೆಟ್ ಸ್ವಲ್ಪ ಮುಗಿತಾ ಬಂದಿದೆ, ಅದೊಂದು ಸ್ವಲ್ಪ ಹಿಡೀಲಿ ಅಂತ ನೈಫ್ ಮೇಲೆ ಇಟ್ಟಿದ್ದು. ನೈಫಿಗೆ ಎಣ್ಣೆ ಹಚ್ಚಿನೇ ಶುರು ಮಾಡೋಣ ಅಂದ್ಕೊಂಡೆ. ಇದು ಪಾತ್ರೆ. ಇವಾಗ ಟಾಸ್ಕ್ ಶುರು ಮಾಡೋಣ. ಲೆಟ್ಸ್ ಡೂ ಇಟ್. ಇದು ನಮ್ಮನೇಲಿ ತೆಂಗಿನೆಣ್ಣೆ ಯೂಸ್ ಮಾಡೋದು. ಅದರಲ್ಲೂ ಕೂಡ ಊರಿಂದನೇ ಜಾಸ್ತಿ ತರಿಸ್ತಾ ಇರ್ತೀವಿ, ಚೆನ್ನಾಗಿರುತ್ತೆ ಅಲ್ಲಿತ್ತು ಅಂತ. ದೊಡ್ಡ ಟಾಸ್ಕ್ ಇದು.
ಹಸ್ಬೆಂಡ್ ಇದ್ದರೆ ಚೆನ್ನಾಗಿತ್ತು, ಬಟ್ ಅವರು ಆಫೀಸ್ ಹೋಗಿದ್ದಾರೆ. ಇದನ್ನು ಪರವಾಗಿಲ್ಲ ಇನ್ನು 4 ದಿನ ಬಿಟ್ಟು ಓಪನ್ ಮಾಡೋಣ ಅಂತಂದರು, ಅದು ಸಾಧ್ಯ ಇಲ್ಲ. ಯಾಕಂದರೆ ಆಲ್ರೆಡಿ ಹಣ್ಣಾಗಿದೆ, ತಂದು 4 ದಿನ ಆಗ್ತಾ ಬಂದಿದೆ. ಇನ್ನೂ ಹಾಗೆ ಇಟ್ಟರೆ ಕೊಳ್ತೋಗುತ್ತೆ. ಇಷ್ಟು ಆಸೆ ಇಟ್ಕೊಂಡು ತಂದು ಹಾಳಾದ್ರಂತೂ ಹೊಟ್ಟೆ ಉರಿಯುತ್ತೆ. ಊರಲ್ಲಿರ್ಬೇಕಾದ್ರೆ ಅಂತೂ ಎಷ್ಟು ಹಲಸಿನ ಹಣ್ಣು ಡೈಲಿ ಹಲಸಿನ ಹಣ್ಣು ತಿಂತಿದ್ವಿ. ಬಟ್ ಬೆಂಗಳೂರು ಬಂದಮೇಲೆ ಅಂತೂ ಹಲಸಿನ ಹಣ್ಣು ತುಂಬ ಅಪರೂಪ ಆಗಿಬಿಟ್ಟಿದೆ. ಇಲ್ಲಿ ಸಿಗುತ್ತೆ, ಬಟ್ ನಂಗೆ ಯಾಕೋ ಅಷ್ಟು ಇಷ್ಟ ಆಗಲ್ಲ ಇಲ್ಲಿದ್ದು ಹಲಸಿನ ಹಣ್ಣು. ರೋಡ್ ಸೈಡಲ್ಲಿ ಓಪನ್ ಮಾಡಿಟ್ಟಿರ್ತಾರೆ, ಒಂದು 20-40 ರೂಪಾಯಿಗೆ ಒಂದು 6 ಎಸಳು ಹಾಗೇನೋ ಕೊಡ್ತಾರೆ. ಬಟ್ ಸ್ವೀಟ್ ಏನೋ ಇರುತ್ತೆ, ಬಟ್ ಅಲ್ಲಿ ಏನೋ ಒಂಥರ ಮಿಸ್ಸಿಂಗ್ ಅನಿಸುತ್ತೆ. ಆಮೇಲೆ ನಂಗೊಂದು ಸ್ವಲ್ಪ ಹೈಜೀನ್ ಪ್ರಾಬ್ಲಮ್ ಇದೆ. ನಾನು ಈ ರೋಡ್ ಸೈಡಲ್ಲಿ ಪಾನಿಪುರಿ ಅದೆಲ್ಲ ಏನೂ ತಿನ್ನಲ್ಲ. ನನಗದು ಯಾಕೋ ಗೊತ್ತಿಲ್ಲ. ಅಂದರೆ ನನಗೆ ಯಾವ ಥರ ಯೋಚನೆ ಅಂತಂದರೆ, ಏನಾದರೂ ಫುಡ್ ಪ್ರಿಪೇರ್ ಮಾಡೋದು ನಮಗೆ ಕಾಣಿಸ್ಬಾರ್ದು. ಅದು ನಂಗೆ ಕಾಣಿಸಿಲ್ಲ ಅಂತಂದರೆ ನಂಗೆ ಏನೂ ಅನಿಸಲ್ಲ. ಬಟ್ ಮುಂದೆನೇ ನಂಗೆ ಕಾಣಿಸ್ತಿದೆ ಅಂತಂದರೆ, ರೋಡ್ ಸೈಡಲ್ಲಿ ಏನು ಪಾನಿಪುರಿ ಹಾಕ್ತಿದ್ದಾರೆ, ಅವರು ಕೈ ಹೆಂಗೆ ಕ್ಲೀನ್ ಮಾಡ್ಕೋತಾರೆ, ಅವರೇನು ಅವ್ರಿಗೆ ಸ್ವೆಟ್ ಆಗುತ್ತಲ್ವ, ಅವಾಗೇನು ಮಾಡ್ತಾರೆ, ಬಿಸಿಲಲ್ಲಿ ನಿಂತಿರ್ತಾರಲ್ವ, ನೀರೆಲ್ಲಿಂದ ತಂದಿರ್ತಾರೆ, ಅಂಥದ್ದೆಲ್ಲ ಏನೇನೋ ಯೋಚನೆ ಬರುತ್ತೆ. ಹಂಗಾಗಿ ನಂಗೆ ತಿನ್ನೋಕೆ ಮನಸ್ಸಾಗಲ್ಲ. ನನ್ನ ಹಸ್ಬೆಂಡ್ ಯಾವಾಗಲೂ ಬೈತಿರ್ತಾರೆ. ಅವ್ರು ಸ್ವಲ್ಪ ಸ್ಟ್ರೀಟ್ ಫುಡ್ ಅವರು ಇಷ್ಟಪಡ್ತಾರೆ, ಬಟ್ ನಾನಿದ್ರಂತೂ ಹೋಗೋದೇ ಇಲ್ಲ. ಬಹುಶಃ ಮದುವೆ ಆದಮೇಲೆ ಅಂತ ಅವ್ರು ಹೋಗೇ ಇಲ್ಲ ಅನಿಸುತ್ತೆ. ನಾನು ಹೋಗೋಕೆ ಬಿಡಲ್ಲ. ಹೋಟೆಲ್ಗೆ ಹೋಗ್ತೀವಿ, ಹೋಟೆಲ್ಗೆ ಹೋದಾಗ ನಮಗೇನು ಕಾಣಿಸಲ್ಲ ಅಲ್ವಾ, ಅವ್ರು ಒಳಗಡೆ ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಅಲ್ವಾ. ಸೊ ಆ ಥರದ ಯೋಚನೆ ನಂದು. ಶುರು ಮಾಡೋಣ. ತುಂಬ ಅಂಟಿದೆ ದೇವ್ರೆ. ನೋಡಿ ಎಷ್ಟೊತ್ತಾಯ್ತು ಗೊತ್ತಾ ಇದನ್ನು ಓಪನ್ ಮಾಡೋಕ್ಕೆ. ತುಂಬ ಟ್ರೈ ಮಾಡಿದೆ, ಫೈನಲಿ ಓಪನ್ ಆಯಿತು. ಹಲಸಿನ ಹಣ್ಣು ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ. ಟೇಸ್ಟ್ ಗೊತ್ತಿಲ್ಲ, ನೋಡೋಣ. ಲೈಟ್ ಸ್ವೀಟ್, ಜಾಸ್ತಿ ಸ್ವೀಟ್ ಇಲ್ಲ. ಮೇ ಬಿ ಮಳೆ ಜಾಸ್ತಿ ಇತ್ತಲ್ವ ಈ ಸಲ, ಅದಕ್ಕಿರ್ಬೋದೇನೋ. ಪರವಾಗಿಲ್ಲ, ನೈಸ್. ಪೂರ್ತಿ ಕಟ್ ಮಾಡಿಲ್ಲ, ತುಂಬ ಕಷ್ಟ ಇದೆಪ್ಪ. ಒಂದು ಸ್ವಲ್ಪ ಕೊಳ್ತೋದಂಗೆ ಅನ್ನಿಸ್ತಿದೆ. ತುಂಬ ಹೊತ್ತು ಹಿಡಿಯುತ್ತೆ ಇದು. ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ, ನೋಡೋಣ. ಇವಾಗ ಆಯಿಲ್ ಹಾಕಿದ್ದೆ ಇದಕ್ಕೆ, ನೈಫ್ಗೆ, ಬಟ್ ಸ್ಟಿಲ್ ಅದು ಆದರೂ ಅಂಟ್ಕೊಂಡ್ಬಿಟ್ಟಿದೆ ನೋಡಿ. ಇದನ್ನು ಬಿಡಿಸೋ ಜವಾಬ್ದಾರಿ ನನ್ನ ಹಸ್ಬೆಂಡ್. ತುಂಬ ಲೈಟ್ ಸ್ವೀಟ್ ಇದೆ, ಲೈಟ್ ಸ್ವೀಟ್ ಅಂದರೆ ಲೈಟ್ ಸ್ವೀಟ್ ಇದೆ. ಬಹುಶಃ ದೋಸೆ ಮಾಡ್ಬೋದು, ಇದರಿಂದ ಇಡ್ಲಿ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಿದೆ. ನೋಡೋಣ, ನಾಳೆ ಬ್ರೇಕ್ಫಾಸ್ಟ್ಗೆ ಏನಾದರೂ ಆಗುತ್ತೆ. ಹಾಗೆ ತಿಂದ್ರೂ ಸುಮಾರಿದೆ ಗುಜ್ಜೆ. ನೋಡಿ ಸ್ವಲ್ಪ ಕೊಳ್ತೋಗಿದೆ. ಇನ್ನೂ 2 ದಿನ ಬಿಟ್ಟಿದ್ರೆ ಎಲ್ಲ ಕೊಳ್ತೋಗ್ತಿತ್ತು. ಪಾಪ ಅಷ್ಟು ದೂರದಿಂದ ತಂದಿದ್ದಾರೆ. ಅತ್ತೆ ಮಾವ ಬರಬೇಕಾದ್ರೆ ತಗೊಬಂದಿದ್ರು. ಇವಾಗ ಬಿಡಿಸೋದೇ ದೊಡ್ಡ ವಿಚಾರ. ಸರಿ, ನಾವು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋದರೆ ನನ್ನ ಕೆಲಸ ಹಾಗೆ ಪೆಂಡಿಂಗ್ ಉಳಿಯುತ್ತೆ. ಎಷ್ಟೊತ್ತಾಯಿತು, ಏನು ವಿಚಾರ ಅಂತ ಕೊನೆಗೆ ತಿಳಿಸ್ತೀನಿ. ಎಷ್ಟು ಕೆಲಸ ಇವತ್ತು ಮುಗಿಸ್ತೀನಿ ನೋಡೋಣ.
ಆಫೀಸ್ ಬೇರೆ ಹೋಗಬೇಕಲ್ವಾ. ಇಂಥದ್ದೆಲ್ಲ ಮಾಡಬೇಕಾದ್ರೆ 2-3 ಜನ, ಜಾಸ್ತಿ ಜನ ಇರಬೇಕು. ಬೇಗ ಬೇಗ ಆಗುತ್ತೆ ಕೆಲಸ. ಮೊದಲೆಲ್ಲ ಹಾಗೆ ಮಾಡ್ತಿದ್ವಿ ನಾವು. ನಮ್ಮ ಅಕ್ಕ, ನಾನು ಎಲ್ಲರೂ ಮನೇಲಿ ಇರ್ತಿದ್ರಲ್ವ. ಒಬ್ಬರು ತುಂಡು ಮಾಡಿದ್ರೆ ಇನ್ನು ನಾವೆಲ್ಲ ಬಿಡಿಸ್ತಿದ್ವಿ ಅದನ್ನು. ಎಂಥ ಫ್ರೂಟ್ ಅಲ್ವಾ ಇದೊಂದು, ವಿಚಿತ್ರ ಅನಿಸುತ್ತೆ ಕೆಲವೊಂದು ಫ್ರೂಟ್ ನೋಡಿದಾಗ. ಎಷ್ಟು ದೊಡ್ಡ ಹಣ್ಣು. ನ್ಯಾಚುರಲ್ ಸ್ವೀಟ್. ಆಮೇಲೆ ಇದರಲ್ಲಿ ಎಷ್ಟು ಐಟಮ್ ಮಾಡ್ತಾರೆ ನೋಡಿ. ಚಿಪ್ಸ್ ಮಾಡ್ತಾರೆ. ನಾವಂತೂ ಉಪ್ಪಟ್ಟು ಪಚ್ಚೀರ್ ಅಂತ ಹೇಳ್ತೀವಿ. ಅದನ್ನು ವರ್ಷಾನುಗಟ್ಲೆ ಯೂಸ್ ಮಾಡ್ಬೋದು ಅಂದರೆ ಅದು ಬರೀ ತಿನ್ನೋಕ್ಕಲ್ಲ, ಪಲ್ಯ ಮಾಡ್ತಾರೆ ಅದನ್ನು ಈ ಥರ ಕಾಯಿ ಇರುತ್ತಲ್ವ, ಹಲಸಿನ ಹಣ್ಣು ಕಾಯಿ ಇದ್ದಾಗ ಕೊಯ್ದುಬಿಟ್ಟು ಅದನ್ನು ಹೀಗೆ ಎಸ್ಲು ತುಂಡು ಮಾಡಿ ಉಪ್ಪಲ್ಲಿ ಹಾಕಿಡೋದು. ಅವಾಗ ಮತ್ತೆ ಪಲ್ಯ ಮಾಡೋಕ್ಕೆ ಯೂಸ್ ಮಾಡೋದು. ಆ್ಯಕ್ಚುಲಿ ನಿನ್ನೆ ಪಲ್ಯ ಅದೇ ಮಾಡಿದ್ವಿ ನಾವು. ಹಣ್ಣಾಗಿರೋದ್ರಲ್ಲಿ ಪಲ್ಯ ಮಾಡೋಕ್ಕಾಗಲ್ಲ, ಕಾಯಿ ಇದ್ರಲ್ಲಿ ಮಾಡ್ಬೋದು. ಆಯಿಲ್ ಹಚ್ಕೊಂಡಿದ್ದೆ, ಸ್ಟಿಲ್ ಅದು ಯಾಕೋ ತುಂಬ ಬಿಡಿಸ್ಬೇಕಿತ್ತಲ್ವಾ, ಹಾಗೆ ಇದೆ ಒಂದು ಸ್ವಲ್ಪ ಅಂಟು. ಇದನ್ನು ಬಿಡಿಸ್ಬೇಕು. ಏನು ಅಂದರೆ ಹಲಸಿನ ಹಣ್ಣು ತುಂಬ ದೊಡ್ಡದಿತ್ತು, ಅರ್ಧ ತಗೊಂಡೆ, ಈ ಪಾತ್ರೆ ಫುಲ್ಲಾಯಿತು ನೋಡಿ. ನಮಗೆ ಸಾಕಿಷ್ಟು. ದೋಸೆನೂ ಮಾಡ್ಬೋದು, ತಿನ್ಬೋದು. ಆಮೇಲೆ ಹಂಗುಲಿ ಅಂತ ಮಾಡ್ತಾರೆ ನಮ್ಮ ಕಡೆ, ಚಂಗುಲಿ ಅಂತ, ಅದನ್ನು ಮಾಡ್ಬೋದು. ನಂಗೆ ಮಾಡೋಕ್ಕೆ ಗೊತ್ತಿಲ್ಲ, ಅಮ್ಮನ ಹತ್ರ ರೆಸಿಪಿ ಕೇಳಿ ಮಾಡ್ತೀನಿ ನಾನು ಅದನ್ನು. ಅದರ ವಿಡಿಯೋನ ಹಾಕ್ತೀನಿ. ಬಟ್ ಇವಾಗ ಈ ಅರ್ಧ ಹಲಸಿನ ಹಣ್ಣು ಉಳಿದ್ಬಿಟ್ಟಿದೆ, ಅದನ್ನು ತೆಗೆದಿಡಬೇಕು. ಅದು ದೊಡ್ಡ ಚಾಲೆಂಜ್. ನೆಲ ಎಲ್ಲ ಒಂಥರ ಆಗಿಬಿಡ್ತು, ಅಂದರೆ ಅದೊಂದು ಸ್ವಲ್ಪ ಕೊಳ್ತು ಹೋಗಿತ್ತು ಹಲಸಿನ ಹಣ್ಣು. ಹಾಗಾಗಿ ಸ್ವಲ್ಪ ನೀರು ಬಿಡ್ತು. ಆಮೇಲೆ ಒಳಗಡೆ ಸ್ವೀಟ್ ಕಮ್ಮಿ ಇದೆ ಅಂತ ಹೇಳಿದೆ ನೋಡಿ ನಾನು. ಹಲಸಿನ ಹಣ್ಣು ಅದು ಯಾಕೆ ಕಮ್ಮಿ ಇತ್ತು ಅಂತಂದರೆ ಮಳೆ ಜಾಸ್ತಿ ಇತ್ತು ನೋಡಿ ಊರ ಕಡೆ. ಹಲಸಿನ ಹಣ್ಣು ಒಳಗಡೆನೂ ನೀರಿತ್ತು. ಹಿಂಗೆ ಎಳೆ ಬೆಳೆಸ್ಬೇಕಾದ್ರೆ ಅದರೊಳಗೆ ನೀರು ಇತ್ತು, ಹಾಗಾಗಿ ಅದು ನೀರು ಜಾಸ್ತಿ ಎಳ್ಕೊಂಡಿದೆ, ಸ್ವಲ್ಪ ಸ್ವೀಟ್ ಕಮ್ಮಿ ಇದೆ. ಇವನ್ ನಾವು ದೋಸೆ ಮಾಡೋದಾದರೂ ಅಷ್ಟೇ, ಕಡುಬು ಮಾಡೋದಾದರೂ ಅಷ್ಟೇ, ಅಥವಾ ಹಂಗುಲಿ ಮಾಡೋದಾದರೂ ಅಷ್ಟೇ, ಬೆಲ್ಲ ಹಾಕಬೇಕಾಗತ್ತೆ. ಅರ್ಧ ಹಲಸಿನ ಹಣ್ಣು ಯೂಸ್ ಮಾಡಿದ್ರಿಂದ 1 ಗಂಟೆ ಬೇಕಾಯ್ತು ನನಗೆ. 11:30 ಶುರು ಮಾಡಿದ್ದೆ, 12:30 ಆಯಿತು. ಇನ್ನರ್ಧ ಬಿಡ್ಸೋಕೆ ಇನ್ನೊಂದು ಗಂಟೆ ಬೇಕಿತ್ತು. ಅದನ್ನು ಇನ್ನೊಂದೆರಡು ಮನೆಗೆ ಕೊಟ್ಬಿಡ್ತೀನಿ, ಅವರು ತಿನ್ನಲಿ. ಇವಾಗ ಎತ್ತಿಡ್ತೀನಿ ಅದನ್ನು. ಅಂತೂ ಇಂತೂ ಬಿಗ್ ಟಾಸ್ಕ್ನ ಮುಗಿಸ್ದೆ. ಇವಾಗ ಇಲ್ಲಿ ನೋಡಿ, ಇದರಲ್ಲಿ ಹಾಕಿಟ್ಟಿದ್ದೀನಿ. ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ನಾನು. ಈ ಕಡೆ ಈ ಹಾಫ್ ಹಲಸಿನ ಹಣ್ಣು ಉಳಿದಿತ್ತಲ್ವ, ಅದನ್ನು ಒಂದು ಕವರ್ಗೆ ಹಾಕಿಟ್ಟಿದ್ದೀನಿ. ಇದನ್ನು ಇವಾಗ ನಾನು ಫ್ರಿಜ್ಜಲ್ಲಿ ಇಡ್ತೀನಿ, ಯಾಕಂದರೆ ಇವಾಗ ನಾನೇನು ತಿನ್ನಲ್ಲ, ಅಕ್ಷಯು ಮನೇಲಿಲ್ಲ. ನೈಟ್ ತಿಂದರೆ ತಿಂತೀವಿ. ನಾಳೆ ಬೆಳಗ್ಗೆಗೆ ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದೋಸೆ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ ನನಗೆ. ಫಸ್ಟು ಅಮ್ಮನ ಹತ್ರ ರೆಸಿಪಿ ಕೇಳ್ತೀನಿ. ಹೆಂಗೆ ದೋಸೆ ಮಾಡೋದು ಅಂತಲೂ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಚೆನ್ನಾಗಿರುತ್ತೆ ದೋಸೆ, ಚೆನ್ನಾಗಿರುತ್ತೆ. ನಂಗೆ ಕಡುಬು ಅಂದರೆ ತುಂಬ ಇಷ್ಟ. ಇದ್ರದ್ದು ಕಡುಬು ಅಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದೊಂದು ಎಲೆ ಬರುತ್ತೆ, ಅದಕ್ಕೆ ಆ ಎಲೆಗೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಬಾಳೆ ಎಲೆ ಅಲ್ಲ, ಇನ್ನೊಂದು ಎಲೆ ಬರುತ್ತೆ ಊರ ಕಡೆ, ಆ ಎಲೆಯಲ್ಲಿ ಹಾಕಿ ಕಡುಬು ಮಾಡ್ತಾರೆ, ಅದು ನಂಗೆ ತುಂಬ ಇಷ್ಟ. ಆಮೇಲೆ ಹಂಗುಲಿ ಅಂತ ಮಾಡ್ತಾರೆ, ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದರ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗದ್ದು ಟಾಸ್ಕ್ ಮುಗೀತು. ನನಗೂ ಸಿಕ್ಕಾಪಟ್ಟೆ ಸುಸ್ತಾಯ್ತು, ಇನ್ನು ಆಫೀಸ್ಗೆ ಹೊರಡಬೇಕು. ಓಕೆ, ಈ ಹಲಸಿನ ಹಣ್ಣಿದ್ದು ವ್ಲಾಗ್ ನೋಡೋಕ್ಕಿದ್ರೆ ನೋಡಿ, ಇಲ್ದಿದ್ರೆ ಪರವಾಗಿಲ್ಲ. ಏನೋ ಮಾಡೋಕ್ಕೆ ಹೋದೆ, ಇನ್ನೇನೋ ಆಗೋಯ್ತು. ನನಗೆ ಸುಸ್ತಾಗೋಯ್ತು. ಆಮೇಲೆ ಆ ಹಲಸಿನ ಹಣ್ಣು ಬಿಡಿಸ್ಬೇಕಾದ್ರೆ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು. ಓಕೆ, ಇದು ನನ್ನ ಇವತ್ತಿನ ವ್ಲಾಗ್. ಆ್ಯಕ್ಚುಲಿ ನನ್ನ ವ್ಲಾಗ್ನ ಉದ್ದೇಶ ಏನು ಅಂತಂದರೆ,
ಇದ್ರಲ್ಲಿ ದುಡ್ಡು ಮಾಡಬೇಕು, ಇದರಲ್ಲಿ ಅಷ್ಟು ದುಡ್ಡು ಬರುತ್ತೆ, ಇಷ್ಟು ದುಡ್ಡು ಬರುತ್ತೆ ಅನ್ನೋದು ಸೆಕೆಂಡ್ರಿ ಅದು ನನಗೆ. ಪ್ರೈಮರಿ ಅನ್ನೋದಲ್ಲ, ಸೆಕೆಂಡ್ರಿ ಅದು. ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ತುಂಬ ದೂರ ಹೋಗ್ಬೇಕು ನಾನು. ಈ ವ್ಲಾಗಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ತುಂಬ ದೂರ ಹೋಗಬೇಕು. ಬಟ್ ಅದು ನನ್ಗದು ಸೆಕೆಂಡ್ರಿ ನಂದು ಆಪ್ಷನ್ ಅಂತ ಹೇಳ್ತೀನಿ ನಾನು. ಫಸ್ಟ್‌ಲಿ ಏನು ಅಂತ ಅಂದ್ರೆ, ನನಗೆ ನಾನು ಆಕ್ಟಿವ್ ಆಗಿರಬೇಕು ಅನ್ನುವಂಥದ್ದು ಕೆಲವೊಂದು ಸಲ ನನಗೆ ಫೀಲ್ ಆಗುತ್ತೆ. ಬರೀ ಮನೇಲಿರೋದು, ಆಫೀಸ್ ಹೋಗೋದು, ಮತ್ತೆ ಮನೆಗೆ ಬರೋದು, ಮತ್ತೆ ಆಫೀಸ್ ಹೋಗೋದು, ಅದು ಬಿಟ್ಟು ಬೇರೆ ಏನೂ ಅನ್ನಿಸ್ತಿಲ್ಲ ನನಗೆ. ನಾನೇನು ಮಾಡ್ತಿದ್ದೀನಿ ಅಂತ ನನಗನ್ನಿಸ್ತಿಲ್ಲ. ಆ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡೋಕ್ಕೇನಾದ್ರೂ ಹೋದ್ರೆ ನಾನೊಂದು ಸ್ವಲ್ಪ ಆಕ್ಟಿವ್ ಆಗಿರ್ತೀನಿ. ಏನಾದ್ರೂ ಒಂದು ಮಾಡ್ತಾ ಇರ್ತೀನಿ. ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದಕ್ಕೊಂದು ಆಪ್ಷನ್ ಅಂತನೂ ನನ್ಗನ್ಸುತ್ತೆ. ಆಮೇಲೆ ಜಸ್ಟ್ ಇಮ್ಯಾಜಿನ್ ಒಂದು 20 ವರ್ಷ ಬಿಟ್ಮೇಲೆ ನನ್ನ ಯೂಟ್ಯೂಬ್ ಚಾನಲ್‌ಗೋಗಿ ನಾನೇ ಈ ವಿಡಿಯೋಸ್ ಎಲ್ಲ ನೋಡಿದಾಗ ನನಗೆಷ್ಟು ಖುಷಿ ಆಗ್ಬೇಡ, ನನಗೆಷ್ಟು ನಗು ಬರಬೇಡ. ಅವತ್ತು 20 ವರ್ಷ ದಾಟದ ಮೇಲೆ ಅಂತೂ ಇನ್ನು ಸ್ವಲ್ಪ ಸ್ವಲ್ಪ ಅಲ್ಲ ತುಂಬಾನೇ ಚೇಂಜ್ ಆಗಿರ್ತೀನಿ. ಆಂಟಿಗಿಂತನೂ ಅಜ್ಜಿನೇ ಆಗಿರ್ತೀನಿ ಏನೋ ಗೊತ್ತಿಲ್ಲ. ಆ ಟೈಮಲ್ಲಿ ಇದನ್ನೆಲ್ಲ ಕೂತ್ಕೊಂಡು ನೋಡ್ಬೇಕಾದ್ರೆ ನನ್ನ ಯಂಗ್ ಏಜಲ್ಲಿ ನಾನು ಹೆಂಗಿದ್ದೆ, ನನ್ನ ಯಂಗ್ ಏಜಲ್ಲಿ ನಾನು ಹೆಂಗೆ ಕಾಣಿಸ್ತಿದ್ದೆ, ಅದೆಲ್ಲ ನೆನೆಸಿದಾಗ ಓಹ್! ಹೌದಲ್ವಾ ಯೂಟ್ಯೂಬ್ ಮಾಡೋಣ, ವಿಡಿಯೋಸ್ ಮಾಡೋಣ ಅಂತ ಮಾಡ್ತಾ ಇರೋದು. ಓಕೆ. ನಿಮ್ಗೆ ಇಷ್ಟ ಆಗಿದ್ರೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.